ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ NVRA ವರ್ಕ್ ಡಿಸೈನ್ಸ್. ಇವಾಗ ಚೈನ್ ಸ್ಟಿಚ್ ಹಾಕೋದನ್ನು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಚೈನ್ ಸ್ಟಿಚ್ ಮಾಡೋದಕ್ಕೆ ಏನೇನು ಬೇಕಂತ ಹೇಳ್ತಾ ಇದ್ದೀನಿ. ಝರಿ ಥ್ರೆಡ್, ಸಿಲ್ಕ್ ಥ್ರೆಡ್ ಮತ್ತು ನೀಡಲ್. 12 ನಂಬರ್ ನೀಡಲ್ನ ತೊಗೊಳ್ಬೇಕು. ಇವಾಗ ಝರಿ ಥ್ರೆಡ್ಗೆ ನಾಟ್ ಹಾಕಿ ಈ ಥರ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಹಿಡ್ಕೊಂಡು ಬಟ್ಟೆ ಅಡಿಯಿಂದ ನೀಡಲ್ನ ಕುಕ್ಕೆಗೆ ಲಾಕ್ ಮಾಡಿ ಮೇಲೆ ತೊಗೊಳ್ಬೇಕು. ತೋರಿಸ್ತಾ ಇದ್ದೀನಲ್ಲ ಆ ಥರ ಕೆಳಗಡೆ ಹೋದ್ಮೇಲೆ ಸುಜನ್ನಿಗೆ ಥ್ರೆಡ್ ಸುತ್ತಿ ಮೇಲೆ ತರಬೇಕು. ಹೀಗೆ ಕೆಳಗಡೆ ಹೋಗಿ ಮೇಲ್ಗಡೆ ಸುತ್ತಕೊಂಡು ಮೇಲೆ ಬರಬೇಕು, ಮತ್ತು ಕೆಳಗಡೆ ಹೋಗಿ ಸುತ್ತಕೊಂಡು ಮೇಲ್ಗಡೆ ಬರಬೇಕು. ಇವಾಗ ಎಂಡ್ ನಾಟ್ ಹಾಕೋದನ್ನು ಹೇಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಉದ್ದ ಚೈನ್ ಎಳ್ಕೊಂಡು ಅದರಿಂದ ಇನ್ನೊಂದು ಸಣ್ಣ ಚೈನನ್ನು ಅದರೊಳಗೆ ಎಳ್ಕೋಬೇಕು. ಆಮೇಲೆ ಫಸ್ಟ್ ಚೈನನ್ನು ಅದರೊಳಗಿಂದ ತೊಗೊಂಡ್ರೆ ಆಯಿತು, ಲಾಕ್ ಆಗುತ್ತೆ. ಇವಾಗ ಮೇಲ್ಗಡೆಯಿಂದ ಕೆಳಗಡೆ ಡೈರೆಕ್ಷನಲ್ಲಿ ಯಾವ ಥರ ಚೈನ್ ಹಾಕೋದಂತ ನೋಡೋಣ. ನಾವು ಯಾವ ಡೈರೆಕ್ಷನಲ್ಲಿ ಚೈನ್ ಹಾಕ್ತೀವೋ ಅದೇ ಡೈರೆಕ್ಷನಲ್ಲೇ ನೀಡಲ್ದು ಕೊಕ್ಕೆ ಮುಖ ಮಾಡಿರಬೇಕು. ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಹಾಕೋದು ನೋಡೋಣ. ನಾನಿಲ್ಲಿ ಒಂದೇ ಕಲರ್ದು 2 ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ 2 ತೊಗೊಳ್ಳಿ, ಇಲ್ಲ ಅಂದರೆ ಒಂದರಲ್ಲೇ ಎರಡು ಎಳೆ ತೊಗೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಈ ಥರ ನಾಟ್ ಹಾಕ್ಕೊಂಡು ಒಂದೆರಡು ಮೂರು ನಾಟ್ ಹಾಕ್ಕೊಂಡು, ಇಲ್ಲ ಅಂದರೆ ದಾರ ಸುತ್ತಿ ನಾಟ್ ಹಾಕ್ಕೋಬೋದು. ಇದನ್ನು ಈ ಥರ ಕೈಯಲ್ಲಿ ಹಿಡ್ಕೊಂಡು ಬಟ್ಟೆ ಅಡಿಯಿಂದ ಮೇಲೆ ತೊಗೊಳ್ಬೇಕು. ಆಗಲೇ ತೋರಿಸಿದ್ನಲ್ಲ ಝರಿ ಥ್ರೆಡ್, ಹಾಗೆ ಬಟ್ಟೆ ಅಡಿಯಿಂದ ಈ ಥರ ತೊಗೊಳ್ಬೇಕು. ಮತ್ತೆ ತೋರಿಸ್ತೀನಿ ನೋಡಿ. ಈ ಥರ ಬಟ್ಟೆ ಅಡಿಯಿಂದ ಸುಜನಿಗೆ ಈ ಥರ ಲಾಕ್ ಮಾಡಿ ಮೇಲೆ ತೊಗೋಬೇಕು. ಬಿಗಿನರ್ಸು ಫಸ್ಟ್ ಸಿಲ್ಕ್ ಥ್ರೆಡ್ ಪ್ರಾಕ್ಟೀಸ್ ಮಾಡೋದಕ್ಕೂ ಮುಂಚೆ ಝರಿ ಥ್ರೆಡನ್ನು ಮೊದಲು ಪ್ರಾಕ್ಟೀಸ್ ಮಾಡಿಕೊಂಡು ಸಿಲ್ಕ್ ಥ್ರೆಡ್ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ಅಂದರೆ ಇದು 2 ಎಳೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಅಂದರೆ ಒಂದು ಎಳೆ ಬಿಟ್ಟು ಹೋಗೋ ಚಾನ್ಸಸ್ ಇರ್ಬೋದು, ಮತ್ತು ಕಟ್ಟಾಗೋ ಚಾನ್ಸಸ್ ಇರ್ಬೋದು. ಹಾಗಾಗಿ ಮೊದಲು ಪ್ರಾಕ್ಟೀಸ್ ಮಾಡೋರು ಝರಿ ಥ್ರೆಡನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಂತರ ಸಿಲ್ಕ್ ಥ್ರೆಡನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ಡಲ್ಲಿ ಎಣ್ಣಾಟ್ ಹಾಕುವಾಗ ಗಮನ ಇರಬೇಕು, ಯಾಕೆಂದರೆ ಇದರಲ್ಲಿ 2 ಎಳೆ ಇರೋದ್ರಿಂದ 4 ಎಳೆ ಸಿಗ್ತವೆ ನಮಗೆ. ಫಸ್ಟ್ ಒಂದು ಚೈನನ್ನು ಲಾಂಗಾಗಿ ಎಳ್ಕೊಂಡು ಮತ್ತು ಅದರಿಂದ ಇನ್ನೊಂದು ಚೈನನ್ನು ತೊಗೊಂಡು ಅದರಿಂದ ಫಸ್ಟ್ ಚೈನನ್ನು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಹಾಗೆ ನಾವು ಯಾವ ಡೈರೆಕ್ಷನಲ್ಲಿ ಹಾಕ್ತಿದ್ದೀವಿ ಅದೇ ಡೈರೆಕ್ಷನಲ್ಲಿ ಸುಜನ್ನು ಮುಖ ಮಾಡಿರಬೇಕು. ಅಂದರೆ ನಮಗೆ ಕೊಕ್ಕೆಗೆ ಈಸಿಯಾಗಿ ಥ್ರೆಡ್ ಸಿಗುತ್ತೆ.